ಗೀತಾ ಮಹಾತ್ಮೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇ ಭರತವಂಶೀಯ ಅರ್ಜುನ, ಯಾವ ಯಾವ ಕಾಲದಲ್ಲಿ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾಗುತ್ತದೆಯೋ ಆವಾಗಲೆಲ್ಲ ನಾನು ಪ್ರಕಟನಾಗುತ್ತೇನೆ. ಇದು ಭಗವಂತನು ಅರ್ಜುನನ ಮೂಲಕ ನಮಗೆ ನೀಡುವ ಅಭಯವಾಗಿದೆ. ಭಗವಂತನು ಇಂತಹ ಒಂದು ಯುಗದಲ್ಲಿ ಇಷ್ಟೇ ಬಾರಿ ಇದೇ ರೂಪದಲ್ಲಿ ಪ್ರಕಟನಾಗುತ್ತಾನೆಂಬ ಯಾವ ನಿಯಮವೂ ಇಲ್ಲ. ಇದೇ ಮಾತನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಇಲ್ಲಿ ಯದಾ ಎಂಬ ಪದವನ್ನು 2 ಬಾರಿ ಪ್ರಯೋಗ ಮಾಡಲಾಗಿದೆ. ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯ ಕಾರಣ ಯಾವಾಗ ಯಾವ ಸಮಯದಲ್ಲಿ ಭಗವಂತನು ತಾನು ಪ್ರಕಟವಾಗುವುದು ಅವಶ್ಯಕವೆಂದು ತಿಳಿಯುತ್ತಾನೋ ಆಗಲೇ ಪ್ರಕಟವಾಗುತ್ತಾನೆಂಬುದನ್ನು ಅರಿಯಬೇಕು. ಧರ್ಮದ ಹಾನಿ ಮತ್ತು ಪಾಪ ವೃದ್ಧಿಸಿದಾಗ ಭಗವಂತ ಅವತರಿಸುವ ಸ್ವರೂಪವನ್ನು ಭಗವಂತನೇ ತಿಳಿಯಬಲ್ಲನು. ನಮಗೆ ಅದರ ಅರಿವೂ ಆಗುವುದಿಲ್ಲ. ಆದರೆ ಊಹೆಯಿಂದ ಋಷಿಕಲ್ಪ, ಧಾರ್ಮಿಕ, ಈಶ್ವರ ಪ್ರೇಮಿ, ಸದಾಚಾರಿ ಪುರುಷರು ಸ್ವಲ್ಪ ಮಟ್ಟಿಗೆ ತಿಳಿಯಬಲ್ಲರು. ನಿರಪರಾಧಿ ದುರ್ಬಲ ಸಜ್ಜನರ ಮೇಲೆ ಬಲಿಷ್ಠ ದುರಾಚಾರಿಗಳ ಅನಾಚಾರ ಹೆಚ್ಚಾದಾಗ ಅವರ ಕಾರಣದಿಂದ ಮಾನವರಲ್ಲಿ ಸದ್ಗುಣ ಮತ್ತು ಸದಾಚಾರಗಳು ಕಡಿಮೆಯಾಗಿ ದುರ್ಗುಣ ಮತ್ತು ದುರಾಚಾರಗಳು ಹೆಚ್ಚು ಹರಡುವುದೇ ಧರ್ಮದ ಗ್ಲಾನಿಯಾಗಿದೆ. ಉದಾಹರಣೆಗೆ, ಕೃತಯುಗದಲ್ಲಿ ಹಿರಣ್ಯಕಶಿಪುವಿನ ಶಾಸನ ಕಾಲದಲ್ಲಿ ದುರ್ಗುಣ ಮತ್ತು ದುರಾಚಾರಗಳ ವೃದ್ಧಿಯಾಯಿತು. ನಿರಪರಾಧಿ ಜನರು ತೊಂದರೆಗೊಳಗಾದರು. ಜನರ ಧ್ಯಾನ, ಜಪ, ತಪ, ಪೂಜೆ, ಪಾಠ, ಯಜ್ಞ, ದಾನಾದಿ ಶುಭ ಕರ್ಮಗಳು ಹಾಗೂ ಉಪಾಸನೆಯು ಬಲವಂತವಾಗಿ ನಿಲ್ಲಿಸಲ್ಪಟ್ಟಿತು. ದೇವತೆಗಳನ್ನು ಹೊಡೆದು ಬಡಿದು ಅವರ ಸ್ಥಾನಗಳಿಂದ ಹೊರಗೆ ಹಾಕಲಾಯಿತು. ಪ್ರಹ್ಲಾದನಂತಹ ಭಕ್ತನಿಗೆ ಅಪರಾಧವಿಲ್ಲದೆ ನಾನಾ ಪ್ರಕಾರದ ಕಷ್ಟಗಳು ಕೊಡಲ್ಪಟ್ಟವು. ಅದೇ ಸಮಯದಲ್ಲಿ ಭಗವಂತನು ನರಸಿಂಹ ರೂಪವನ್ನು ಧರಿಸಿ ರಾಕ್ಷಸ ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದನ ಉದ್ಧಾರಗೈದು ಧರ್ಮ ಸಂಸ್ಥಾಪನೆ ಮಾಡಿದನು. ಹೀಗೆ ಭಗವಂತನ ಬೇರೆ ಬೇರೆ ಅವತಾರಗಳಲ್ಲಿಯೂ ನಾವು ಇದನ್ನು ನೋಡಬಹುದು. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.